ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾನು ನಿಮಗೆ ಇಂದು ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ತಾ ಇದ್ದೀನಿ. ಅದು ಕೂಡ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಬಾರಿ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಎಸ್ಎ2 ಪರೀಕ್ಷೆಯನ್ನ ಮೌಲ್ಯಾಂಕನ ಪರೀಕ್ಷೆಯಾಗಿ ನಡೆಸಲಾಗುತ್ತಾ. 40 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇಲ್ಲೇ 2 ಗಂಟೆಗಳ ಕಾಲಾವಧಿಯನ್ನ ನಿಮಗೆ ನೀಡಿರ್ತಾರ ಮತ್ತು 1 ರಿಂದ 20 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವು. 21 ರಿಂದ 28 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರ್ತವು. 1 ರಿಂದ 20 ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ಬಿಡಿಸಿದ್ದೇನೆ. ಇವಾಗ 2 ಅಂಕದ ಪ್ರಶ್ನೆಗಳು ನೋಡಿ ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಯಲ್ಲಿ 21ನೇ ಪ್ರಶ್ನೆ, ವಜ್ರಾಕೃತಿಯ 2 ಗುಣಲಕ್ಷಣಗಳನ್ನು ಬರೆಯಿರಿ. ಮೊದಲಿಗೆ ನಿಮ್ಗೆ ವಜ್ರಾಕೃತಿ ಅಂದ್ರೆ ಯಾವ ರೀತಿ ಇರ್ತೈತಿ? ಈ ರೀತಿಯಾಗಿರುವಂತ ಒಂದು ಆಕೃತಿಯನ್ನ ನಾವು ವಜ್ರಾಕೃತಿ ಅಂತ ಕರಿತೀವಿ, ಹೌದಾ? ಹಾಗಿದ್ರೆ ನಾವಿಲ್ಲಿ ಈ ಆಕೃತಿಯನ್ನ ನೋಡಿದಾಗ ಹೇಳ್ಬೋದು, ವಜ್ರಾಕೃತಿಯ 4 ಬಾಹುಗಳು ಸಮವಾಗಿದ್ದವು. ಈಗ ಉದಾಹರಣೆಗೆ ಇದು 3 ಸೆಂಟಿಮೀಟರ್ ಇದ್ರೆ ಇದು ಕೂಡ 3 ಸೆಂಟಿಮೀಟರ್, ಇದು ಕೂಡ 3 ಸೆಂಟಿಮೀಟರ್, ಇದು ಕೂಡ 3 ಸೆಂಟಿಮೀಟರ್. BC = 3 ಸೆಂಟಿಮೀಟರ್, then CD = 3, AD = 3, AB = 3. ಯಾಕ 4 ಬಾಹುಗಳು ಏನದಪ್ಪ ಸಮ ಅದವು. ಒಂದು ಲಕ್ಷಣ ಆತು. ಇನ್ನೊಂದು ಗುಣಲಕ್ಷಣ ಏನ್ ಹೇಳ್ಬೋದು? ಕರ್ಣ. ಕರ್ಣ ಮೀನ್ಸ್ 2 ಕ್ರಮಾಗತವಲ್ಲದ ಬಿಂದುಗಳನ್ನ ಸೇರಿಸುವಂತ ರೇಖಾಖಂಡವನ್ನ ನಾವು ಕರ್ಣ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಹೌದಾ? ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸತೈತಿ? ಇಲ್ಲಿ ನೋಡಿ 90 ಡಿಗ್ರಿ ಕೋನ ಏರ್ಪಡ್ತು. ಇಲ್ಲಿನೂ ಕೂಡ 90, ಇಲ್ಲಿನೂ ಕೂಡ 90, ಇಲ್ಲಿನೂ ಕೂಡ 90. 90 ಡಿಗ್ರಿ ಒಂದು ಲಂಬ ಕೋನ ಅಲ್ಲಿ ಏನಾಗುತ್ತೆ ನಮ್ಗೆ ಸಿಗ್ತೈತಿ. ಯಾವಾಗ? ಒಂದು ಕರ್ಣವು ಛೇದಿಸಿದಾಗ. 2 ಕರ್ಣಗಳು ಕೂಡಿ ಛೇದಿಸಿದಾಗ ಇಲ್ಲಿ ನಮ್ಗೆ ಏನ್ ಸಿಕ್ತು? ಲಂಬ ಕೋನ ಸಿಕ್ತು. ಹಾಗಿದ್ರೆ ಇನ್ನೊಂದು ಗುಣಲಕ್ಷಣ ಏನ್ ಹೇಳ್ಬೋದು ನಾವು? ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬವಾಗಿರ್ತಾವ. ಲಂಬ ಮೀನ್ಸ್ 90. ಲಂಬ ಅಂದ್ರೆ ಏನಪ್ಪಾ? 90 ಡಿಗ್ರಿ. ತಿಳಿತಲ್ವಾ? ನೆಕ್ಸ್ಟ್, ಇದೇ 21ನೇ ಪ್ರಶ್ನೆಯಲ್ಲಿ ಇನ್ನೊಂದು ಕ್ವಶನ್ ಐತಿ. ಆರ್ ಅಥವಾ ಅದನ್ನಾರ ಬರಿಬಹುದು, ಇದನ್ನಾರ ಬರಿಬಹುದು. ಇಲ್ಲಿ ನೋಡಿ, ಕಾರ್ಟೀಸಿಯನ್ ಸಮತಲದಲ್ಲಿ ಭೂಲಂಬ ಅಕ್ಷ ಮತ್ತು ಕ್ಷಿತಿಜ ಅಕ್ಷಗಳ ಛೇದನ ಬಿಂದುವಿನ ಹೆಸರು. ಇಲ್ಲಿ ಒಂದು ಕಾರ್ಟೀಸಿಯನ್ ಸಮತಲ ಐತಂದ್ರ ಈ ಕಾರ್ಟೀಸಿಯನ್ ಸಮತಲದಲ್ಲಿ ಏನಿರ್ತೈತಿ? ಭೂಲಂಬ ಅಕ್ಷನೂ ಇರ್ತೈತಿ ಮತ್ತ ಕ್ಷಿತಿಜ ಅಕ್ಷನೂ ಇರ್ತೈತಿ. ಅವುಗಳಿಗೆ ನಾವು ಏನಂತ ಹೆಸರು ಕೊಡ್ತೇವಿ, ಅವುಗಳನ್ನ ಏನಂತ ನಾವು ಕರಿತೇವಿ ಅನ್ನೋದನ್ನ ಇಲ್ಲಿ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ತಿಳಿಸ್ಬೇಕಾಗತ್ತ. ಮತ್ತ ಆ ಛೇದನ ಬಿಂದು, ಈ ಭೂಲಂಬ ಅಕ್ಷ ಮತ್ತ ಕ್ಷಿತಿಜ ಅಕ್ಷ ಒಂದಕ್ಕೊಂದ್ ಏನಕ್ಕವು ಛೇದಿಸ್ತಾವ್. ಛೇದಿಸಿದಾಗ ಆ ಬಿಂದುವಿನ ಹೆಸರು ಏನು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕಿಲ್ಲಿ ಬರಿಬೇಕು. ಇವಾಗ ಉದಾಹರಣೆಗೆ ನೋಡಿ, ಇದೊಂದ್ ಅಕ್ಷ, ಇದೊಂದ್ ಅಕ್ಷ, ಹೌದಾ? ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇದು X ಅಕ್ಷ, ಹೌದಾ? ಇದು Y ಅಕ್ಷ. ಹಾಗಿದ್ರೆ ಆ ಸಮತಲದಲ್ಲಿರುವಂತ ಅಕ್ಷವನ್ನ ನಾವೇನಂತ ಕರಿಬಹುದು? X ಅಕ್ಷ ಮತ್ತು Y ಅಕ್ಷ. X ಅಕ್ಷ ಮತ್ತು Y ಅಕ್ಷ. ಈ 2 ರೇಖೆಗಳು ಅಂದ್ರೆ 2 ಅಕ್ಷಗಳು ಒಂದಕ್ಕೊಂದು ಛೇದಿಸವಿಲ್ಲಿ. ಇಲ್ಲಿ ಛೇದಿಸವಂದ್ರೆ ಇಲ್ಲಿ ಬಿಂದುಗಳು ಏರ್ಪಡ್ತಾವ, ನಿರ್ದೇಶಾಂಕಗಳು. ಅವುಗಳನ್ನ ನಾವು 0,0 ಅಂತ ಕರಿತೀವಿ. ಯಾಕಪ್ಪ ಅಂದ್ರ X ಅಕ್ಷನು ಇಲ್ಲಿ 0ನೇ ಇರ್ತೈತಿ, Y ಅಕ್ಷನು ಇಲ್ಲಿ 0ನೇ ಇರ್ತೈತಿ. ಹಾಗಾದ್ರೆ ನಿರ್ದೇಶಾಂಕಗಳನ್ನ ನಾವ್ ಏನ್ ಬರಿಬಹುದು? 0,0 ಅಂತ ಬರಿಬಹುದು. ತಿಳಿತಲ್ವಾ? ಏನಿಲ್ಲ, ತುಂಬಾನೇ ಸರಳವಾದಂತ ಪ್ರಶ್ನೆಗಳದಾವು. ನೀವು ಭಯ ಪಡುವಂತ ಅವಶ್ಯಕತೆ ಇರುವುದಿಲ್ಲ. ಚೆನ್ನಾಗಿ ಓದ್ರಿ, ಲೆಕ್ಕಗಳನ್ನ ಬಿಡಿಸ್ರಿ, ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಬಹಳ ಇಂಪಾರ್ಟೆಂಟು. ಇಲ್ಲಿ 22ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ ಏನಿದೆ ಅಂದ್ರೆ, ಬಾಹುವಿನ ಉದ್ದ 6 ಸೆಂಟಿಮೀಟರ್. ಬಾಹುವಿನ ಉದ್ದ 6 ಸೆಂಟಿಮೀಟರ್ ಅಳತೆ ಹೊಂದಿರುವ ಒಂದು ಚೌಕವನ್ನ ರಚಿಸಿ. ನಾ ಇಲ್ಲಿ ಒಂದು ರಫ್ ಆಗಿ ಡೈಗ್ರಾಮ್ ಹಾಕ್ತೀನಿ. ಇದು ತಿಳಿತು ಸರಿ ಹೋಯ್ತು, ತಿಳಿಲಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಸಪರೇಟ್ ಆಗಿ ಹಾಕ್ತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸ್ಕೇಲ್ ಅನ್ನ ತಗೋರಿ. ಸ್ಕೇಲ್ ಅನ್ನ ತಗೊಂಡು ಈ ರೀತಿಯಾಗಿ 6 ಸೆಂಟಿಮೀಟರ್ ಅಳತೆ ತಗೋರಿ. ಇದಕ್ಕ A ಮತ್ತು B ಅಂತ ಹೆಸರು ಕೊಡ್ರಿ, ಹೌದಾ? ಈ ಬಿಂದುವಿನ ಮೇಲೆ ಇಟ್ಕೊಂಡು
ಒಂದು ಲಂಬ ರೇಖೆಯನ್ನ ಅಂದ್ರೆ ನಿಮ್ಮ ತ್ರಿಜ್ಯಾದ ಸಹಾಯದಿಂದ ಈ ರೀತಿ ಮಾಡ್ಕೊರಿ. ಹೌದಾ? ಇಲ್ಲಿ ಇದು ಏನ್ ಅಳತೆ ಇರ್ತೈತಲ್ಲ ಈ ರೀತಿಯಾಗಿ ಒಂದ್ ಕಂಸ ಎಳ್ಕೊರಿ. ಈ ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದು ಇಲ್ಲೊಂದು. ಹೌದಾ? ನೆಕ್ಸ್ಟ್ ಈ ಬಿಂದುವಿನ ಮೇಲೆ ಇಟ್ಟು ಹಿಂಗ್ ಸ್ಕೇಲ್ ತಗೋರಿ. ಕಂಸನ ಹೇಳ್ಕೊರಿ. ಈ ಬಿಂದುವಿನ ಮೇಲಿಟ್ಟು ಹಿಂಗ್. ಇವಾಗ ಇಲ್ಲೊಂದ್ ಬಿಂದು ಸಿಕ್ತು. ಆ ಬಿಂದು ಸ್ಕೇಲ್ ಅನ್ನ ತಗೊಂಡು ಮತ್ತು 6 ಸೆಂಟಿಮೀಟರ್ ತಗೋಬೇಕು. ಎಷ್ಟು? ಇದು ಕೂಡ 6 ಸೆಂಟಿಮೀಟರ್ ಇರ್ಬೇಕು. ಇದೇ ರೀತಿಯಾಗಿ ಎ ಬಿಂದುವಿನ ಮೇಲೆ ಇಟ್ಟು ಒಂದೇನ್ ಮಾಡ್ರಿ, ಅರ್ಧಕ್ಕಿಂತ ಹೆಚ್ಚು ತಗೋರಿ. ಮತ್ ಇಲ್ಲೊಂದ್ ರೇಖೆ ಎಳಿರಿ, ಇಲ್ಲೊಂದ್ ರೇಖೆ ಕಂಸವನ್ನ ಎಳಿರಿ. ಈ ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದ್ ಕಂಸ ಎಳಿರಿ. ಈ ಬಿಂದುವಿನ ಮೇಲೆ ಇಟ್ಟು ಇಲ್ಲೊಂದ್ ಕಂಸ ಎಳಿರಿ. ಇಲ್ಲೊಂದ್ ಬಿಂದು ಸಿಕ್ ನಮ್ಗ. ಆ ಮತ್ ಬಿಂದುವನ್ನ ಏನ್ ಮಾಡ್ಕೋಬೇಕು ನಾವು? ಕೂಡಿಸ್ಕೋಬೇಕು. ಅದು ಕೂಡ ಎಷ್ಟಿರ್ಬೇಕು? 6 ಸೆಂಟಿಮೀಟರ್ ಇರ್ಬೇಕು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇಲ್ಲೊಂದ್ ಪಾಯಿಂಟ್ ಸಿಕ್ತು, ಇಲ್ಲೊಂದ್ ಪಾಯಿಂಟ್ ಸಿಕ್ತು. ಆ ಎರಡೂ ಬಿಂದುಗಳನ್ನ ಏನ್ ಮಾಡ್ಕೋರಿ? ಸೇರಿಸ್ಕೋರಿ. ಇದು ಕೂಡ ಎಷ್ಟಿರ್ತೈತಿ? 6 ಸೆಂಟಿಮೀಟರ್ ಇರ್ತೈತಿ. ಯಾಕೆ ಇದೊಂದು ಚೌಕ. ತಿಳಿತಲ್ವಾ? ಇಲ್ಲಿ ನಿಮ್ಗೆ ಕೈವಾರ ಬೇಕು, ಅಳತೆ ಪಟ್ಟಿ ಬೇಕು, ಪೆನ್ಸಿಲ್ ಬೇಕು. ಈ ಮೂರನ್ನ ಬಳಸಿ ನೀವೇನ್ ಮಾಡ್ಬೋದು? ಚೌಕವನ್ನ ರಚಿಸಬಹುದು. ಈ ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತು, ಸರಿ ಹೋಯ್ತು. ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಾನು ಕಮೆಂಟ್ ಮಾಡ್ರಿ, ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ತಿಳಿತಲ್ವಾ? ನೆಕ್ಸ್ಟ್ 23ನೇ ಪ್ರಶ್ನೆ. 22ನೇ ಪ್ರಶ್ನೆ ಒಳಗ ಇನ್ನೊಂದ್ ಪ್ರಶ್ನೆ ಐತಿ, ಅಥವಾ ಅಂದ್ರೆ 6 ಕ್ವಶನ್ ಐತಿ. ಅದ 6 ಕ್ವಶನ್ ಏನ್ ನೋಡ್ರಿ. ಕೊಟ್ಟಿರುವ ನಕ್ಷಾ ಹಾಳೆಯ ಮೇಲೆ ಎ ಪಾಯಿಂಟ್ಸ್ 1,1, ಬಿ 1,3, ಸಿ 3,3, ಡಿ 3,1 ಬಿಂದುಗಳನ್ನ ಗುರುತಿಸಿ ಸೇರಿಸಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇವೆಲ್ಲವೂ ಏನದವು? ಧನಾತ್ಮಕ ಅದಾವು. ಹಾಗಿದ್ರೆ ನಮ್ಗೆ ಸ್ಕೇಲ್ ಹಾಕೊಳ್ಳೋದು ಈಸಿ. ಋಣಾತ್ಮಕನ ಬೇಡ ಬೇಡ, ಗ್ರಾಫ್ ಒಳಗೆ ಏನ್ ಬೇಡ? ಋಣಾತ್ಮಕಗಳು ಬೇಡ. ಇಲ್ಲಿಂತ್ರ ಈಗ ಒಂದು ಹಿಂಗ ಹಾಕೊಂತೀರಿ. ಹೌದಾ? ಈಗಿಲ್ಲಿ ಇದು ತಮಗೆಲ್ಲ ತಿಳಿದಿರೋ ಹಾಗೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ. ಸರಿ, ಇದು ಸ್ವಲ್ಪ ಲೈನ್ ಕ್ರಾಸ್ ಆಗತೈತಿ, ನೀವು ನೀಟಾಗಿ ಮಾಡ್ಕೋರಿ. ಇದು 0 ಆಗುತ್ತಾ? ಹೌದಾ? ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ನೋಡಿ 1 1 1 3 3 3 3 1. ಹಾಗಿದ್ರೆ ಅತಿ ದೊಡ್ಡ ಸಂಖ್ಯೆ ಏನೈತಿ? 3 ಐತಿ. ಇಲ್ಲಿ ಇದಕ್ಕೆ 1 ಅಂತ ಕೊಡೋಣ. 2, ಹೌದಾ? 1 2, ಇದು 3. ಇಲ್ಲೇ 1 2 3. ಎ 1 ಇದ್ದಾಗ ಎ ಎಕ್ಸ್ ಅಕ್ಷ, ಇದು ಎಕ್ಸ್, ಇದು ವಾಯ್. ಇಲ್ಲಿನೂ ಕೂಡ ಇದು ಎಕ್ಸ್, ಇದು ವಾಯ್. ಎಕ್ಸ್ ವಾಯ್, ಎಕ್ಸ್ ವಾಯ್. ಹೌದಾ? ಇಲ್ಲಿ ಸ್ಕೇಲ್ ಅನ್ನ ನಾವೇನ್ ತಗೊಂತೀವಿ? ಎಕ್ಸ್ ಎಕ್ಸಸ್. ಎಕ್ಸ್ ಎಕ್ಸಸ್ ಈಸ್ ಈಕ್ವಲ್ ಟು, ಹೌದಾ? ಎಕ್ಸ್ ಎಕ್ಸಸ್ ಮೀನ್ಸ್ ಎಕ್ಸ್ ಅಕ್ಷ ಎಷ್ಟೈತಿಪ್ಪ ಅಳತಿ? 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್. ಹೌದಾ? ಅಂದ್ರ ಒಂದು ಬಾಕ್ಸಿಗೆ 1 ಸೆಂಟಿಮೀಟರ್ ತಗೋಬೇಕು. ಇದು ಎದ್ರೊಳಗ? ಎಕ್ಸ್ ಅಕ್ಷ ಒಳಗ. ಅದೇ ರೀತಿ ವಾಯ್ ಅಕ್ಷ ಒಳಗ ವಾಯ್ ಎಕ್ಸಸ್, ಇದು ಕೂಡ ಸೇಮ್ 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಬರ್ತಾ ಎ 1 ಇದ್ದಾಗ ಇದು ಎಕ್ಸ್ 1 ಐತಿ. ಇಲ್ಲಿಂತ್ರ ಇಲ್ಲಿ, ಇಲ್ಲಿಂತ್ರ ಇಲ್ಲಿ 1, ಇಲ್ಲೊಂದು ಬಿಂದು ಸಿಕ್ತು, ಇದು ಎ ಪಾಯಿಂಟ್. ಇವಾಗ ಬಿ ಏನೈತಿ? ಬಿ 1 ಎಕ್ಸ್ 1 ಇದ್ದಾಗ ಇಲ್ಲಿ ಬರ್ತ ನೋಡ್ರಿ, ಇದು ಬಿ ಪಾಯಿಂಟ್. ಹೌದಾ? ಸಿ ಪಾಯಿಂಟ್, ಸಿ 3 ಇದ್ದಾಗ, ಸಾರಿ ಎಕ್ಸ್ 3 ಇದ್ದಾಗ ವೈ 3 ಇಲ್ಲಿ ಬರ್ತ ನೋಡ್ರಿ, ಸಿ ಪಾಯಿಂಟ್. ಡಿ ಏನಿದೆ? ಎಕ್ಸ್ 3 ಇದ್ದಾಗ ವಾಯ್ 1 ಇಲ್ಲಿ ಬರ್ತ ನೋಡ್ರಿ. ಹೌದಾ? ಬಿಂದುಗಳನ್ನ ಗುರುತಿಸಿದ್ವಿ. ಇವಾಗ ನೆಕ್ಸ್ಟ್ ಏನ್ ಹೇಳ್ಯಾರವ್ರು? ಸೇರಿಸಿ. ಎ ಟು ಬಿ, ಬಿ ಟು ಸಿ, ಸಿ ಟು ಡಿ, ಡಿ ಟು ಎ. ಇಲ್ಲಿ ನಮ್ಗೊಂದು ಏನ್ ಸಿಕ್ತು? ಚೌಕ ಸಿಕ್ತು. ಇಲ್ಲ ಆಯ್ತಾ? ಇದೇನು ಆಯ್ತು. ಈ ರೀತಿಯಾಗಿ ನಾವು ಬಿಂದುಗಳನ್ನ ಏನ್ ಮಾಡ್ಬೇಕು? ಸೇರಿಸ್ತಾ ಹೋಗ್ಬೇಕು. ತಿಳಿತಲ್ವಾ? ತುಂಬಾನೇ ಸರಳವಾದಂತ ಪ್ರಶ್ನೆ, ಆದ್ರೆ ತಿಳ್ಕೋರಿ.
ಪ್ರಾಕ್ಟೀಸ್ ಮಾಡ್ರಿ ಜಾಸ್ತಿ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಒಂದು ಸಂಖ್ಯೆಯ 8ರಷ್ಟಕ್ಕೆ, ಒಂದು ಸಂಖ್ಯೆ ಏನ್ಪಾ ಅದು, ಒಂದು ಸಂಖ್ಯೆ ಗೊತ್ತಿಲ್ಲ. ಆ ಒಂದು ಸಂಖ್ಯೆನ ನಾವೇನಂತ ತಗೊಳೋಣ, ಎಕ್ಸ್ ಅಂತ ತಗೊಳೋಣ. ಆ ಒಂದು ಸಂಖ್ಯೆ ಏನನ್ನೋದ ನಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಸಂಖ್ಯೆನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ್ರಿ. ಸಂಖ್ಯೆ ಎಕ್ಸ್ ಆಗಿರ್ಲಿ, ಹೌದಾ? ಆ ಸಂಖ್ಯೆಯ 8ರಷ್ಟಕ್ಕೆ, ಅದು ಸಂಖ್ಯೆ ಎಷ್ಟು ನನ್ಗೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. 8ರಷ್ಟಕ್ಕೆ ಅಂದ್ರೆ 8x, ಹೌದಾ? 4 ಕೂಡಿದಾಗ +4 60 ದೊರೆಯುತ್ತದೆ. ಉತ್ತರ ಎಷ್ಟು ಬರ್ತೈತಂತೆ? 60 ಬರ್ತೈತಂತ. ಹಾಗಿದ್ರೆ 8x + 4 = 60. ಒಂದು ಸಂಖ್ಯೆ ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. 8ರಷ್ಟಕ್ಕೆ ಅಂದ್ರೆ 8x ಮಾಡಿದ್ವಿ, ಕೂಡಿಸಿದಾಗ +4 ಮಾಡಿದ್ವಿ, = ಉತ್ತರ ಎಷ್ಟು ಬರ್ತೈತಂತ? 60 ಬರ್ತೈತಿ. ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 8x + 4 = 60. ಇವಾಗ ಏನ್ ಮಾಡೋಣ, 8x ಹಾಗೆ ಬರೀನ, 60 +4 ಈ ಕಡೆ ಬಂದ್ರ -4 ಆಗುತ್ತ, ಹೌದಾ? 8x = 60ರಲ್ಲಿ 4 ಹೋದ್ರೆ 56, ಹೌದಾ? ಇಲ್ಲಿ 8ಕ್ಕೆ x ಏನ್ ಮಾಡಿಪ್ಪ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗಿಸುತ್ತ. ಹಾಗಿದ್ರೆ x = 56 / 8. x = 56 / 8 ಆಗುತ್ತ. 8 1 8, 8 7 56. x = 7. ತಿಳಿತಲ್ವಾ? ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ 8ನೇ ತರಗತಿಯ ಮೊದಲನೇ ಭಾಗ ಪಾರ್ಟ್ 1 ಅಲ್ಲಿ ಒಂದು ರೇಖಾತ್ಮಕವುಳ್ಳ ಚರಾಕ್ಷರಗಳು, ಒಂದು ರೇಖಾತ್ಮಕ ಸಮೀಕರಣ ಒಳಗೆ ಏನಾಗುತ್ತೆ, ಇದು ಪ್ರಶ್ನೆ ಬಂದೈತಿ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದಪ್ಪ ಕಾಗದದ 12 ಹಾಳೆಗಳ ತೂಕವು 40 ಗ್ರಾಂ. ಆರ್ ಕ್ವಶನ್ ಇದು. ಇದನ್ನಾದ್ರೂ ಬಿಡಿಸ್ಬೋದು, ಇದನ್ನಾದ್ರೂ ಕೂಡ ಏನ್ ಮಾಡ್ಬೋದು, ನೀವು ಬಿಡಿಸ್ಬೋದು. ದಪ್ಪ ಕಾಗದದ 12 ಹಾಳೆಗಳ ತೂಕವು 40 ಗ್ರಾಂ. ನೋಡಿ ಇಲ್ಲಿ ಹಾಳೆ ಎಷ್ಟದಪ್ಪ, ಇಲ್ಲೇ ಹಾಳಿ ತಗೋರಿ, ಇಲ್ಲೇ ತೂಕ ತಗೋರಿ, ಹೌದಾ? ಹಾಳೆ ಎಷ್ಟದವು? 12 ಅದಾವಂತ. ತೂಕ ಎಷ್ಟೈತಿ? 40 ಗ್ರಾಂ. ಹಾಗಿದ್ರೆ ಇಲ್ಲಿ ಇದೇ ಕಾಗದದ ಎಷ್ಟು ಹಾಳೆಗಳು ಗೊತ್ತಿಲ್ಲ. 2.1 ಕಿಗ್ರಾಮ್ ಅಂದ್ರೆ ಇದ್ರ ಅರ್ಥ 2 kg ಮತ್ತೆ ಅರ್ಧ kg, ಹೌದಾ? 1/2 ಅಂದ್ರೆ ಅರ್ಧ. ಇದು ಕಿಗ್ರಾಮ್ ಒಳಗೈತಿ. 2.1 ಕಿಗ್ರಾಮ್, ಹೌದಾ? ಇದನ್ನ ನಾವು 2.5 kg ಅಂತ ಕರಿತೇವಿ. 2.5 ಕಿಗ್ರಾಮ್. ಇಲ್ಲಿ ನೋಡಿ, ಈ ರೀತಿಯಾದಂತಹ ಪ್ರಶ್ನೆ ಒಳಗ ಎಲ್ಲವೂ ಗ್ರಾಮ್ ಒಳಗಿರ್ಬೇಕು ಅಥವಾ ಎಲ್ಲವೂ ಕೂಡ ಕೆಜಿ ಒಳಗಿರ್ಬೇಕು. ಇವಾಗ ಒಂದು ಗ್ರಾಮ್ ಒಳಗೈತಿ, ಇದನ್ನು ಕೂಡ ನಾವ್ ಏನ್ ಮಾಡೋಣ, ಗ್ರಾಮಿಗೆ ಕನ್ವರ್ಟ್ ಮಾಡೋಣ. 1 kgಗೆ 1000 ಗ್ರಾಮ್, 2 kgಗೆ 2000 ಪ್ಲಸ್ ಇದೊಂದು ಅರ್ಧ kg, ಅರ್ಧ kgಗೆ 500 ಗ್ರಾಮ್. ಹಾಗಿದ್ರೆ 2500 ಗ್ರಾಮ್, ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ಏನ್ ಮಾಡೋಣ, ಒರೆ ಗುಣಾಕಾರ ಮಾಡೋಣ. ಒರೆ ಗುಣಾಕಾರ ಅಂದ್ರ 12ರಿಂದ 2500. ಇದು ಗೊತ್ತಿಲ್ಲ, ಹಾಳೆ ಎಷ್ಟದಾವ್ ಗೊತ್ತಿಲ್ಲ, ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅದನ್ನ 40ರಿಂದ ಏನ್ ಮಾಡೋಣ, ಗುಣಿಸೋಣ. ಹಾಗಿದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಏನಾಗುತ್ತಂದ್ರ 12 × 2500 = x × 40. ಎಕ್ಸ್ಕ್ಕ 40 ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗಿಸುತ್ತ. ಹಾಗಿದ್ರೆ 12 × 2500 / 40 = x. ಇದೊಂದು ಪೂಜಿ ಹೊತ್ತು 4 1 4 3 25 3 75 750. ಮೇಡಮ್ 25 3 75 ಅಂದ್ರು, ಇಲ್ಲಿ 750 ಹಚ್ಚಿದ್ರು ಅಂತ ನೀವು ವಿಚಾರ ಮಾಡ್ಬೋದು. ಇಲ್ಲಿ ನೋಡಿ, ಇದು 250, 250 ಇದೆ, ಇಲ್ಲೊಂದು 0 ಇದೆ. ಹಾಗಾಗಿ 25 3 75, ಇಲ್ಲೊಂದು 0 ಐತಲ್ಲ, ಆ 0ನ ಹಾಗೆ ಇಟ್ಬಿಡ್ಬೇಕು. 750.
ಹಾಗಾದ್ರೆ ಇಲ್ಲಿ ನಮ್ಗೆ ಎಷ್ಟು ಹಾಳೆಗಳು ಸಿಗ್ತಾವು? 2.5 kgಗೆ 750 ಹಾಳೆಗಳು ನಮ್ಗೆ ಏನಕ್ಕವಿಲೆ ಸಿಗ್ತಾವು. ತಿಳಿತಲ್ವಾ? ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ವಿದ್ಯಾರ್ಥಿಗಳೇ, 24ನೇ ಪ್ರಶ್ನೆ. 24ನೇ ಪ್ರಶ್ನೆ ನೋಡಿ. ಒಬ್ಬ ಹುಡುಗಿಯ ಮನೆಯ ಅಂಗಳದಲ್ಲಿರುವ ಈಜುಕೊಳದ ತಳವು ಚತುರ್ಭುಜಾಕಾರದಲ್ಲಿದೆ. ಹೌದಾ? ಆಕೃತಿಯ ಕೋನಗಳ ಅಳತೆ 60 ಡಿಗ್ರಿ, 120 ಡಿಗ್ರಿ, 70 ಡಿಗ್ರಿ. ಆದರೆ ಉಳಿದ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಉಳಿದ ಕೋನದ ಅಳತೆಯನ್ನ ನಾವು ಯಾವ ರೀತಿ ಕಂಡುಹಿಡಿತೀವಿ ಅಂದ್ರ, ಇಲ್ಲಿ ನೋಡಿ, ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ. ಹೌದಾ? ಇಲ್ಲಿ ಕೊಟ್ಟಿರುವಂತವು ಎಷ್ಟು? 3. 60 ಪ್ಲಸ್ 120 ಪ್ಲಸ್ 70 ಡಿಗ್ರಿ. ಹೌದಾ? ಇನ್ನೊಂದು ಕೋನ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇಸ್ ಈಕ್ವಲ್ ಟು 4 ಕೋನಗಳನ್ನ ಕೂಡಿಸಿದಾಗ ಎಷ್ಟು ಬರ್ಬೇಕು? 360 ಡಿಗ್ರಿ ಬರ್ಬೇಕು. ಯಾಕ? ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈಗ ಇದು ಗೊತ್ತಿಲ್ಲ ನನಗೆ, 4ನೇ ಕೋನ ಗೊತ್ತಿಲ್ಲ. ಇದು 3 ಕೋನಗಳನ್ನ ಏನ್ ಮಾಡೋಣ? ಕೂಡ್ಸೋಣ. 120 ಪ್ಲಸ್ 60, 120 ಪ್ಲಸ್ 60 180, 180ಕ್ಕೆ ಒಂದು 70 ಕೂಡಿಸ್ರಿ 250, 250 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಎಕ್ಸಿಗೆ ಏನ್ ಮಾಡಿದ್ಪ? ಕೂಡಿಸಿದೆ. ಈ ಕಡೆ ಬಂದ್ರೆ ಕಳಿತೈತಿ. ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 250 ಡಿಗ್ರಿ. ಇವಾಗ 360ರಲ್ಲಿ 250 ಕಳೀರಿ, ನಮ್ಗ 110 ಸಿಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 110. ಹಾಗಿದ್ರೆ ಆ ಈಜುಕೊಳದ 4ನೇ ಕೋನದ ಅಳತೆ ಎಷ್ಟು? 110 ಡಿಗ್ರಿ ಅಂತ ನಾವೇನ್ ಮಾಡ್ಬೋದು? ಹೇಳ್ಬೋದು. ತಿಳಿತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಈ 24ನೇ ಪ್ರಶ್ನೆ ಒಳಗೆ ಇನ್ನೊಂದು ಪ್ರಶ್ನೆ ಆರ್ ಕ್ವಶನ್ ಇರ್ತೈತಲ್ಲ ಅದು. ಈ ಕೆಳಗಿನ ಚಿತ್ರದಲ್ಲಿ ನೀಡಿರುವ ಆಕೃತಿಯ ಐಲರ್ ಸೂತ್ರವನ್ನ ಪರೀಕ್ಷಿಸಿ. ಐಲರ್ನ ಸೂತ್ರ ಏನ್ ಹೇಳ್ತೈತಂದ್ರ, ಮುಖಗಳು ಮತ್ತು ಶೃಂಗಗಳನ್ನ ಕೂಡಿಸ್ಬೇಕು. ಬಾಹುಗಳನ್ನ ಕೂಡಿಸಿದಾಗ ಬಾಹು ಪ್ಲಸ್ 2 ಮಾಡ್ಬೇಕು. ಯಾವ ರೀತಿ ನೋಡ್ರಿ, 5 ಮುಖಗಳದಾವ್, 1 2 3 4 ಕೆಳಗೊಂದು 5 ಮುಖಗಳು. ಹೌದಾ? ಇಲ್ಲಿ ನೋಡಿ, ಇದು ಐಲರ್ನ ಸೂತ್ರ. ಮೊದಲಿಗೆ ನೋಡ್ಕೊರಿ, ಮುಖಗಳು ಮತ್ತೆ ಶೃಂಗಗಳನ್ನ ಕೂಡಿಸಿದಾಗ ಬಾಹುಗಳು ಪ್ಲಸ್ 2 ಆಗ್ಬೇಕು. ಹೌದಾ? ಇಲ್ಲಿ ನೋಡಿ, ಮುಖ ಎಷ್ಟದವು? 5 ಅದಾವು. ಶೃಂಗ ಬಿಂದುಗಳು ಎಷ್ಟದವು? 5 ಅದಾವು. 1 2 3 4 5 ಶೃಂಗ ಬಿಂದುಗಳು ಕೂಡ 5. ಬಾಹುಗಳು ಎಷ್ಟದವು ನೋಡ್ರಿ? 1 2 3 4 1 2 3 4 5 6 7 8. ಹೌದಾ? ಗೊತ್ತಾಗ್ಲಿಲ್ಲ ನೋಡ್ರಿ, ಇದೊಂದು ಬಾವು, ಇದೊಂದು ಬಾವು, 2 ಆದ್ವಾ? ಇದೊಂದು 3, ಇದೊಂದು 4 5 6 7 8. ಟೋಟಲ್ ಎಷ್ಟು ಬಾವುಗಳು ಸಿಕ್ಕು ನಮ್ಗ? 8 ಬಾವುಗಳು ಸಿಕ್ಕು. 8 ಪ್ಲಸ್ 2 5 2 ಸಾರಿ 5 5 10 8 2 10. ಇವಾಗ LHS ಈಕ್ವಲ್ ಟು RHS ಬಂತು. LHS ಈಕ್ವಲ್ ಟು RHS. ಯಾವಾಗ LHS ಈಕ್ವಲ್ ಟು RHS ಬರ್ತೋ ಈ ಸೂತ್ರ ಅಪ್ಲೈ ಆಗೈತೆ ಅಂದಂಗ. ಇವನ್ ಇಲ್ಲಿ 8 ಇಲ್ಲಿ 5 ಬಂತಂದ್ರೆ ಈ ಸೂತ್ರ ಏನಾಗಿಲ್ಲ, ಅಪ್ಲೈ ಆಗಿಲ್ಲ ಅಂತ ಅರ್ಥ. ಆದ್ರೆ ಇಲ್ಲಿ LHS ಈಕ್ವಲ್ ಟು RHS ಬಂದೈತಿ. ಇದು ಆಕೃತಿ ಏನಾಗುತ್ತಾ ಐಲರ್ನ ಸೂತ್ರವನ್ನ ಪರೀಕ್ಷಿಸಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. 25ನೇ ಪ್ರಶ್ನೆ ಏನಿದೆ ಅಂದ್ರೆ 1/4 ಮತ್ತು 5/3, 1/4 ಮತ್ತು 1/4 ಮತ್ತು 5/3 ಗಳ ನಡುವಿನ 2 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಕಂಡು ಹಿಡಿಬೇಕಂದ್ರೆ ಫಸ್ಟಿಗೆ ಛೇದಗಳು ಸಮ ಇರ್ಬೇಕು. ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಬೇಕಂದ್ರೆ ಮೊದಲಿಗೆ ಛೇದಗಳು ಏನಿರ್ಬೇಕು? ಸಮ ಇರ್ಬೇಕು. ಅವಾಗ ಮಾತ್ರ ನಾವ್ ಏನ್ ಮಾಡಕ್ ಬರ್ತಾ? ಕಂಡು ಹಿಡಿಯಕ
ಬರ್ತ. ಇಲ್ಲಿ ನೋಡಿ ಛೇದ ಸಮ ಮಾಡ್ಕೋಬೇಕು. ಛೇದ ಸಮ ಮಾಡ್ಕೋಬೇಕಂದ್ರೆ ಇಲ್ಲಿ 4 ಐತಿ, ಇಲ್ಲಿ 3 ಐತಿ. ಹೌದಾ? 1/4 ಛೇದ ಸಮ ಮಾಡ್ಕೋಬೇಕು. 3/3 3 ಬಂದ್ಲೆ 3, 4 3 12, 3 ಸಿಕ್ತು. ಹೌದಾ? ಇವಾಗ 5/3 ಇಲ್ಲಿನೂ ಕೂಡ ಛೇದ ಏನ್ ಬರ್ಬೇಕು ನನಗ? 12 ಬರ್ಬೇಕು. 3ಕ್ಕೆ ಎಷ್ಟರಲ್ಲಿ ಗುಣಿಸಿದ್ರೆ 12 ಬರ್ತಾ? 4ರಲ್ಲಿ. 4 5 20, 4 12. ನೋಡಿ ವಿದ್ಯಾರ್ಥಿಗಳೇ, ಛೇದಗಳು ಏನಾದ್ರು ಸಮ ಅದು. ಇವಾಗ ನಾವು 3/12 ಮತ್ತು 20/12 ಇವುಗಳ ಮಧ್ಯದಲ್ಲಿ ಯಾವ ಸಂಖ್ಯೆಗಳು ಬರ್ತಾವಲ್ಲ ಅವನಷ್ಟು ಬರಿಬಹುದು. ಆದ್ರೆ ಇವ್ರು ಕೇಳಿದ್ದು ಬರೀ ಎಷ್ಟು? 2 ಭಾಗಲಬ್ಧ ಸಂಖ್ಯೆಗಳನ್ನ. ಹಾಗಿದ್ರೆ ನಾನು 4/12 ಬರಿಬಹುದು, 5/12 ಬರಿಬಹುದು. ನೀವು ಬೇರೆ ಸಂಖ್ಯೆಗಳನ್ನು ಕೂಡ ಬರ್ಕೋಬಹುದು. 6/12 ಬರೀರಿ, 9/12 ಬರೀರಿ, 10/12 ಬರೀರಿ. ಆದ್ರೆ 20ರ ಒಳಗೆ ಇರಬೇಕು, 3ರ ನಂತರ ಇರಬೇಕು. ಅಂತ ಸಂಖ್ಯೆಗಳನ್ನ ಮಾತ್ರ ನೀವು ಏನ್ ಮಾಡಿರ್ಲಿ ಬರೀರಿ. ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಕೊಟ್ಟಾಗ ನಾವು ಛೇದಗಳನ್ನ ಏನ್ ಮಾಡ್ಕೋಬೇಕು? ಸಮ ಮಾಡ್ಕೋಬೇಕಾಗತ್ತ. ಅವಾಗ ಮಾತ್ರ ಇಲ್ಲಿ ನಮಗೆ ಉತ್ತರಗಳು ಏನಕ್ಕವು? ಕರೆಕ್ಟ್ ಆಗಿ ಸಿಗ್ತವು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಆರ್ ಕ್ವಶನ್ ಅಥವಾ ಭಾನುವಾರದಂದು 845 ಜನರು ಮೃಗಾಲಯಕ್ಕೆ ಭೇಟಿ ನೀಡಿದ್ರು. ಮೃಗಾಲಯ ಅಂದ್ರೆ ಜೂ. ಅಲ್ಲಿ ಸಂಡೇ ಏನ್ ಮಾಡಿದ್ರು? 845 ಜನ ಹೋಗ್ಬಿಟ್ರು. ಸೋಮವಾರದಂದು ಕೇವಲ 169 ಜನರು ಭೇಟಿ ನೀಡಿದರು. ಸಂಡೇ 845 ಜನ ಹೋದ್ರು, ಮಂಡೇ ಏನ್ ಮಾಡಿದ್ರು? 169 ಜನ ಹೋದ್ರು. ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿನ ಶೇಕಡಾ ಇಳಿಕೆ ಎಷ್ಟು ಜನ ಕಡಿಮೆ ಹೋದ್ರು ಅನ್ನೋದನ್ನ ನಾವೇನ್ ಮಾಡ್ಬೇಕಿಲ್ಲಿ? ಕಂಡುಹಿಡಿಬೇಕು. ಅದ್ರ ಜೊತೆಗೆ ಶೇಕಡಾ ಕಂಡುಹಿಡಿಬೇಕು. ಹೌದಾ? ಮೊದ್ಲಿಗೆ ನೋಡ್ರಿ, ಎಷ್ಟು ಜನ ಕಡಿಮೆ ಹೋದ್ರು ಅನ್ನೋದನ್ನ ಕಂಡುಹಿಡೀನಿ. ಹೆಂಗ್ ಕಂಡುಹಿಡಿತೀರಿ? 845 ಮೈನಸ್ 169. ಹೌದಾ? 845ರಾಗ 169 ಕಳೀರಿ, 676 ಬರ್ತೈತಿ. ಇಷ್ಟು ಜನ ಏನ್ ಮಾಡಿದ್ರು? ಕಡಿಮೆ ಹೋದ್ರು. ಯಾವಾಗ? ಸೋಮವಾರ. ಹಾಗಿದ್ರೆ 676 ಜನ ಎಷ್ಟು ಜನ ಕಡಿಮೆ ಹೋದ್ರು? 845ಕ್ಕೆ 676 ಡಿವೈಡೆಡ್ ಬೈ 845 ಏನ್ ಕಂಡಿಡಿ ಅಂದಾರವ್ರು? ಶೇಕಡಾ. ಶೇಕಡಾ ಅಂದ್ರ 100 ಇಂಟು 100. ಹೌದಾ? ಇವಾಗ ನೋಡಿ ವಿದ್ಯಾರ್ಥಿಗಳೇ, 5 20, 0, 5 1 3 ಉಳಿತು, 5 6 30, 5 9 45. 169 ಏನಾತಿಲೆ ಉಳಿತು. 169 1 169 4 ಈಸಿಯಾಗಿ ಏನ್ ಮಾಡ್ರಿ? ಕಡ್ತಾ ಹೊಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ 4 ಉಳಿತು, ಇಲ್ಲಿ 20 ಉಳಿತು. 4 ಇಂಟು 20, 24 80. ಶೇಕಡಾ 80 ಜನ ಏನ್ ಮಾಡಿದ್ರಪ್ಪ? ಸೋಮವಾರ ದಿನ ಜೂಕ್ ಹೋಗ್ಲಿಲ್ಲ. ಕೇವಲ 20% ಜನ ಅಷ್ಟೇ ಏನ್ ಮಾಡ್ಯಾರ? ಸೋಮವಾರ ಜೂಕ್ ಹೋಗ್ಯಾರ. ಯಾವಾಗ ಕಂಪೇರ್ ಮಾಡಿದ್ರ? ಸಂಡೇ ಕಂಪೇರ್ ಮಾಡಿದ್ರ. ಕ್ಲಿಯರ್ ಆತಲ್ಲ ಕ್ವಶನ್? ಸಂಡೇ 845 ಜನ ಹೋಗಿದ್ರು, ಮಂಡೇ 169 ಜನ ಹೋಗಿದ್ರು. ಶೇಕಡಾವಾರು ಎಷ್ಟು ಕಡಿಮೆ ಹೋದ್ರು? ಸಂಡೇಕಿನ ಮಂಡೇ 80 ಜನ ಏನಾದ್ರು ಕಡಿಮೆ ಹೋದ್ರು. ತಿಳಿತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 26ನೇ ಪ್ರಶ್ನೆ. 26ನೇ ಪ್ರಶ್ನೆ ಏನಿದೆ ಅಂದ್ರೆ 3/2, 2/3 ಮತ್ತು 1/2 ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನದ ಸಹವರ್ತನೀಯ ನಿಯಮವನ್ನ ಪರೀಕ್ಷಿಸಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಗ ಪರಿವರ್ತನೀಯ ಮತ್ತು ಸಹವರ್ತನೀಯ ಕಲ್ಪನೆ ಇರ್ಬೇಕು. ಪರಿವರ್ತನೀಯ ಅಂದ್ರೆ 2 ಸಂಖ್ಯೆಗಳ ನಡುವೆ ಇರ್ತೈತಿ. ಸಹವರ್ತನೀಯ ಅಂದ್ರ 3 ಸಂಖ್ಯೆಗಳ ನಡುವೆ ಇರ್ತೈತಿ. ಇವಾಗ ನಮ್ಗ 2/3 ಹೌದಾ? ಮತ್ತೆ 2/3, 3/2 ಮತ್ತು 1/2 3 ಸಂಖ್ಯೆಗಳದಾವ್. ಇದು ಸಹವರ್ತನೀಯ. ಸಹವರ್ತನಿಕ ನಮ್ಮಲ್ಲಿ ಒಂದು ಸೂತ್ರ ಐತಿ, ನಿಯಮ ಐತಿ. ಸೂತ್ರ ಮೀನ್ಸ್ ಒಂದು ನಿಯಮ. ಆ ನಿಯಮ ಏನಂದ್ರೆ ಬ್ರಾಕೆಟ್ a ಪ್ಲಸ್ b ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ c ಈಸ್ ಈಕ್ವಲ್ ಟು a ಪ್ಲಸ್ ಬ್ರಾಕೆಟ್ ಸ್ಟಾರ್ಟ್ b ಪ್ಲಸ್ c ಬ್ರಾಕೆಟ್ ಕಂಪ್ಲೀಟ್. ಹೌದಾ? ಇದು ಒಂದು ನಿಯಮ, ಸಹವರ್ತನೀಯ ನಿಯಮವನ್ನ ಕಂಡುಹಿಡಿಯುವಂತ
ನಿಯಮ. ಇಲ್ಲಿ ನಮಗೆ ಫೈನಲ್ ಆಗಿ LHS = RHS ಬರ್ಬೇಕು. ನೋಡಿ ವಿದ್ಯಾರ್ಥಿಗಳೇ, A+B ಅನ್ನ ಮೊದಲಿಗೆ ಕೂಡಿಸ್ಬೇಕು, ಆ ಬಂದ್ ಉತ್ತರಕ್ಕೆ C ಕೂಡಿಸ್ಬೇಕು. ಇಲ್ಲಿ ನೋಡಿ, A ಹಾಗೆ ಇಡಬೇಕು, B+C ಅನ್ನ ಕೂಡಿಸ್ಬೇಕು, ಆ B+C ಬಂದಂತ ಉತ್ತರಕ್ಕೆ ಏನ್ ಮಾಡ್ಬೇಕು, A ಅನ್ನ ಕೂಡಿಸ್ಬೇಕು. ತಿಳಿತಲ್ಲ? A ಅಂದ್ರೆ ಏನ್ ಕನ್ಸಿಡರ್ ಮಾಡೋಣ್ರಿ ನಾವಿಲ್ಲಿ? 3/2 ತಗೊಳೋಣ್ರಿ. ಬ್ರಾಕೆಟ್ 3/2 ಪ್ಲಸ್ A ಮೀನ್ಸ್ 2/3 ಪ್ಲಸ್ C ಅಂದ್ರೆ ಏನ್ ತಗೊಳೋಣ? 1/2. ಹೌದಾ? A ಮತ್ತೆ A ಅಂದ್ರೆ ಏನ್ ತಗೊಳೋಣ್ರಿ? 3/2 ತಗೊಳೋಣ್ರಿ. ಪ್ಲಸ್ B+C, B ಅಂದ್ರೆ 2/3, C ಅಂದ್ರೆ 1/2. ಇಷ್ಟು ಕ್ಲಿಯರ್ ಆಯ್ತಾ? ಇವಾಗ ನೋಡಿ, ಇದು ಒಂದು ಭಿನ್ನರಾಶಿಯ ಸಂಕಲನ. 2 ಮತ್ತು 3 ಲಸಾವನ್ನ ತೆಗೆದ್ರೆ 6 ಬರ್ತೈತಿ. 2 ಮತ್ತು 3 ಲಸ ನೋಡ್ರಿ, ಇಲ್ಲಿ ತೆಗಿತೇನೆ. 2 ಒಂದ್ಲೆ 3 ಹಂಗ ಇಟ್ಕೊಂತೀನಿ. 3 ಒಂದ್ಲೆ, ಹೌದಾ? 2 × 3, 3 7 6. ಲಸ ಎಷ್ಟು ಬಂತು? 6 ಬಂತು. ಹಾಗಿದ್ರೆ 2ರ ಮಗ್ಗಿ ಒಳಗ 6 ಎಷ್ಟ್ರಲ್ಲಿ ಐತಪ್ಪ? 2 3 6 ಐತಿ. 3 ಮಗ್ಗಿ ಒಳಗ 6 ಎಷ್ಟ್ರಲ್ಲಿ ಐತಿ? 2 7 ಐತಿ. ಹೌದಾ? 3 7 6 ಐತಿ. ಇವಾಗ 3 3 9, 2 7 4. ಲಸ ಎಷ್ಟು ಬಂದಿದೆ? 6 ಪ್ಲಸ್ 1/2 ಈಸ್ ಈಕ್ವಲ್ ಟು 3/2 ಅನ್ನ ಹಾಗೆ ಇಡಿ. ಡನ್. ನೆಕ್ಸ್ಟ್ ಇಲ್ಲಿ ನೋಡಿ, 3 ಮತ್ತು 2 ಲಸ ಎಷ್ಟು ಬಂದೈತಿ? 6 ಬಂದೈತಿ. 3ರ ಮಗ್ಗಿ ಒಳಗ 6 ಎಷ್ಟ್ರಲ್ಲಿ ಐತಿ? 2ರಲ್ಲಿ. 3 7 6. 2ರ ಮಗ್ಗಿ ಒಳಗ 6 ಎಷ್ಟ್ರಲ್ಲಿ ಐತಿ? 2 3. ಹೌದಾ? ಇವಾಗ ನೋಡಿ, 2 7 4 ಪ್ಲಸ್ 3 ಒಂದ್ಲೆ 3 ಡಿವೈಡೆಡ್ ಬೈ ಲಸ ಎಷ್ಟಿದೆ? 6. ಹೌದಾ? 9ಕ್ಕೆ 4 ಕೊಡಿಸ್ರಿ. 9ಕ್ಕೆ 4 ಕೊಡಿಸಿದ್ರೆ 13. 13 ಡಿವೈಡೆಡ್ ಬೈ 6 ಪ್ಲಸ್ 1/2 ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 2 ಪ್ಲಸ್ 4ಕ್ಕೆ 3 ಕೊಡಿಸ್ರಿ 7. 7 ಡಿವೈಡೆಡ್ ಬೈ 6. ಇವಾಗ ಏನ್ ಮಾಡ್ಬೇಕು? 6 ಮತ್ತು 2ರ ಲಸ ತಗೋಬೇಕು. 6 ಮತ್ತು 2ರ ಲಸ 2 3 2 ಒಂದ್ಲೆ 3 ಒಂದ್ಲೆ 3 ಒಂದ್ಲೆ 3 7 6. 2 × 3 ಎಷ್ಟು ಬಂತಪ್ಪ? 6 ಬಂತ. 3 7 6. ಲಸ ಎಷ್ಟು ಬಂತು? ಇಲ್ಲಿ ಕೂಡ 6 ಬಂತು. ಹಾಗಿದ್ರೆ 6ರ ಮಗ್ಗಿ 6 ಎಷ್ಟ್ರಲ್ಲಿ ಐತಿ? 1ರಲ್ಲಿ. 6 ಒಂದ್ಲೆ 6, 2 3 6, 2 3 6, 6 ಒಂದ್ಲೆ 6. ಹೌದಾ? 13 ಒಂದ್ಲೆ 13, 1 3 3. ಲಸ ಎಷ್ಟೈತಿ? 6 ಐತಿ. 3 3 9, 7 ಒಂದ್ಲೆ 7. ಲಸ 6 ಐತಿ. ಹೌದಾ? 13ಕ್ಕೆ 3 ಕೊಡಿಸ್ರಿ. 13ಕ್ಕೆ 3 ಕೊಡಿಸಿದ್ರೆ 16 ಡಿವೈಡೆಡ್ ಬೈ 6. 9ಕ್ಕೆ 7 ಕೊಡಿಸ್ರಿ. 16 ಡಿವೈಡೆಡ್ ಬೈ 6. ಫೈನಲಿ ನಮ್ಮ ಆನ್ಸರ್ ಏನ್ ಬಂತು? LHS = RHS ಬಂತು. ನೋಡ್ರಿ, 16 ಡಿವೈಡೆಡ್ ಬೈ 6, 6 ಡಿವೈಡೆಡ್ ಬೈ 6. ಇನ್ನು ಏನ್ ಮಾಡ್ಬೋದು? ಇದನ್ನ ಕನಿಷ್ಠ ರೂಪಕ್ಕೆ ತರ್ಬೋದು. ಯಾವ ರೀತಿ? 2 8 16, 2 3 6, 2 8 16, 2 3 6. 8 3 ಈಸ್ ಈಕ್ವಲ್ ಟು 8 3. ಇಲ್ಲಿನೂ ಕೂಡ ಉತ್ತರ ಏನ್ ಬಂತು? ಸೇಮ್ ಬಂತು. ಹಾಗಿದ್ರೆ ಈ ಭಾಗಲಬ್ಧ ಸಂಖ್ಯೆಗಳು ಏನ್ ಮಾಡ್ತಾವು? ಸಹವರ್ತನೀಯ ಗುಣವನ್ನ ಹೊಂದಿದೆ. LHS = RHS. ಈ ಕಾನ್ಸೆಪ್ಟ್ ನಿಮ್ಗ ನಿಮ್ಮ ಭಾಗ 1ನೇ ಪುಸ್ತಕದಲ್ಲಿ ಭಾಗಲಬ್ಧ ಸಂಖ್ಯೆಗಳು 2ನೇ ಪಾಠ ಇದೆ ನೋಡಿ. ಭಾಗಲಬ್ಧ ಸಂಖ್ಯೆ ಒಳಗೆ ಈ ವಿಷಯವನ್ನ ಏನ್ ಮಾಡ್ತೀರಿ? ನೀವು ಕಲಿತೀರಿ. ಕ್ಲಿಯರ್ ಆಯ್ತಲ್ಲ? LHS = RHS. ಈ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯ ಗುಣವನ್ನ ಹೊಂದಿದೆ ಅಂತ ನಾವೇನ್ ಮಾಡ್ಬೋದು? ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ಐತಿ. ವಾರ್ಷಿಕ 10% ಬಡ್ಡಿ ದರದಲ್ಲಿ, ವಾರ್ಷಿಕ 10% ಬಡ್ಡಿ ದರದಲ್ಲಿ ಏನ್ ಮಾಡಿದ್ರಂತ? ಒಬ್ಬ ವ್ಯಕ್ತಿ 10% ಅಂದ್ರೆ ಇದು ರೇಟ್ ಆಫ್ ಇಂಟ್ರೆಸ್ಟ್. ಹೌದಾ? 10% ಬಡ್ಡಿ ದರದಲ್ಲಿ ಒಬ್ಬ ವ್ಯಕ್ತಿಯು ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕಾಚಾರ ಮಾಡಿದರೆ 10,000 ರೂಗಳಿಗೆ. ಅವ 10% ಬಡ್ಡಿ ದರದಲ್ಲಿ ಪ್ರತಿ ವರ್ಷಕ್ಕೆ ಚಕ್ರ ಬಡ್ಡಿ ಲೆಕ್ಕಾಚಾರ ಮಾಡಿ ಏನ್ ಮಾಡಿದ? 10,000 ರೂಪಾಯಿ ತಗೊಂಡ.
2 ವರ್ಷಗಳಿಗೆ ಟೈಮ್ ಎಷ್ಟೈತಿ 2 ವರ್ಷ ಐತಿ ಆಗುವ ಚಕ್ರ ಬಡ್ಡಿಯನ್ನ ನಾವೇನೇನ್ ಮಾಡ್ಬೇಕಿಲ್ಲಿ ಕಂಡು ಹಿಡಿಬೇಕು. ಮೊದಲನೇದಾಗಿ ನೋಡಿ ವಿದ್ಯಾರ್ಥಿಗಳಲ್ಲಿ ಏನನ್ನ ಕೊಟ್ಟ ನೀವ ಅದನ್ನ ಏನ್ ಮಾಡ್ರಿ ಕಲೆಕ್ಟ್ ಮಾಡ್ಕೋರಿ. ವಾರ್ಷಿಕ ಶೇಕಡಾ ಬಡ್ಡಿ ದರ ಕೊಟ್ಟಾನ ಹೌದಾ, ಮತ್ತ ಟೈಮ್ ಕೊಟ್ಟಾನ, ಎಷ್ಟು ಅಮೌಂಟ್ ಅನ್ನೋದನ್ನ ಏನ್ ಮಾಡ್ಯಾನ ಕೊಟ್ಟಾನ. ಆರ್ ಈಸ್ ಈಕ್ವಲ್ ಟು 10%, ಟಿ ಈಸ್ ಈಕ್ವಲ್ ಟು 2 ವರ್ಷ, ಪಿ ಈಸ್ ಈಕ್ವಲ್ ಟು 10,000 ಹೌದಾ. ಮೊದಲಿಗೆ ನಾವು ಚಕ್ರ ಬಡ್ಡಿಯನ್ನ ಲೆಕ್ಕ ಹಾಕ್ಬೇಕು. ಅದ್ರ ಮೊದಲು ಏನ್ ಮಾಡೋದು ನಾವು ಮೊತ್ತ ಕಂಡಿಡೀನ್ರಿ. ಮೊತ್ತ ಎಷ್ಟಾಗುತ್ತ ಚಕ್ರ ಬಡ್ಡಿಯನ್ನ ಕಂಡಿಡಿ ಮುಂದ ಮತ್ತು ಸೂತ್ರ ಏನೈತೆ ಅಂದ್ರ ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಬ್ರಾಕೆಟ್ ಆಫ್ 1 ಪ್ಲಸ್ ಆರ್ ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ ಟಿ ಹೌದಾ. ಎ ಈಸ್ ಈಕ್ವಲ್ ಟು ನೋಡಿ ವಿದ್ಯಾರ್ಥಿಗಳೇ ಪಿ ಎಷ್ಟಿದೆ 10,000 ಐತಿ ಬರ್ಕೊಂಡ್ಬಿಡ್ರಿ 10,000 ಪ್ಲಸ್ 1 ಪ್ಲಸ್ ಆರ್ ಎಷ್ಟೈತಪ್ಪ 10 ಐತಿ 10 ಡಿವೈಡೆಡ್ ಬೈ 100. ಟಿ ಎಷ್ಟೈತಿ 2 ವರ್ಷ ಐತಿ. ಇದೊಂದು 0 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋನ್ರಿ ಹೌದಾ. ಎ ಈಸ್ ಈಕ್ವಲ್ ಟು 10,000 ಪ್ಲಸ್ 1 ಪ್ಲಸ್ 1 ಡಿವೈಡೆಡ್ ಬೈ 10 ಟು ದ ಪವರ್ ಆಫ್ 2 ಹೌದಾ. ಇಲ್ಲಿ ಏನ್ ಮಾಡ್ಬೇಕು ನಾವು ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕು. ಲಸ 10 ಬರ್ತೈತಿ, ಇಲ್ಲಿ ಇಂಟು 10 ಮಾಡ್ತೇನೆ. 10 ಒಂದ್ಲೆ 10. ಎ ಈಸ್ ಈಕ್ವಲ್ ಟು 10,000 ಪ್ಲಸ್ 10 ಒಂದ್ಲೆ 10 ಪ್ಲಸ್ 1 ಡಿವೈಡೆಡ್ ಬೈ 10 ಟು ದ ಪವರ್ ಆಫ್ 2 ಹೌದಾ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಎ ಈಸ್ ಈಕ್ವಲ್ ಟು 10,000 ಐತೆ ಅಪ್ಪ ಪ್ಲಸ್ 10ಕ್ಕೆ 1 ಕುಡಿಸ್ರಿ 11 ಡಿವೈಡೆಡ್ ಬೈ 10 ಮೀನ್ಸ್ 10 ಟು ದ ಪವರ್ ಆಫ್ 2. ಎ ಈಸ್ ಈಕ್ವಲ್ ಟು 10,000 11 121. ಯಾಕ ಘಾತ ಸೂಚಿ ಏನೈತಿಲ್ಲ 2 ಐತಿ, ಹಾಗಾಗಿ ನಾವು 2 ಸಲ ಏನ್ ಮಾಡ್ಬೇಕು ಇದನ್ನ ಗುಣಿಸ್ಬೇಕಾಗತ್ತ. 11 121 10 10 100 ಹೌದಾ. ಇವಾಗ ಇಲ್ಲಿ ಒಂದು ಸ್ಮಾಲ್ ಚೇಂಜಸ್ ಆಗುತ್ತಾ ಏನಂದ್ರೆ ಇಲ್ಲಿ ಇಂಟು ಬರ್ತೈತಿ. ಸಾರಿ ನಾ ಏನ್ ಮಾಡಿದ್ದೆ ಪ್ಲಸ್ ಹಾಕಿದ್ದೆ, ಇದೇನು ಇಂಟು. ಕನ್ಫ್ಯೂಸನ್ ಆಗ್ಬೇಡ್ರಿ. ಏನಾಗುತ್ತಪ್ಪ ಇಲ್ಲಿ ಅಂದ್ರೆ ಇಂಟು ಆಗುತ್ತ. ಇವಾಗ ನೋಡಿ ವಿದ್ಯಾರ್ಥಿಗಳೇ ಈ 2 0 ಕ್ಯಾನ್ಸಲ್ ಆಗುತ್ತ ಹೌದಾ. ಎ ಈಸ್ ಈಕ್ವಲ್ ಟು ಏನ್ ಉಳಿತು 100 ಉಳಿತು. 100 ಇಂಟು 121 ಹೌದಾ. ಎ ಈಸ್ ಈಕ್ವಲ್ ಟು 21 121 ಇವೆರಡು 0 ಹೌದಾ. 12,100 ರೂಪಾಯಿ ಮೊತ್ತ ಮರಳಿ ಅವಂಗ ಎಷ್ಟು ಕೊಡ್ಬೇಕು 12,100 ರೂಪಾಯಿ ಕೊಡ್ಬೇಕು. ಇವಾಗ ನಾವ್ ಏನ್ ಕಂಡು ಹಿಡಿಬಹುದು ಬಡ್ಡಿ. ಈಗ ಫಾರ್ಮುಲಾ ಗೊತ್ತೈತಿ ನಮ್ಗೆ ಎ ಈಸ್ ಈಕ್ವಲ್ ಟು ಪಿ ಪ್ಲಸ್ ಐ. ಈಗ ನನಗೆ ಇಲ್ಲಿ ಏನ್ ಬೇಕು ಬಡ್ಡಿ ಬೇಕು. ಐ ಈಸ್ ಈಕ್ವಲ್ ಟು ಎ ಮೈನಸ್ ಪಿ. ಎ ಎಷ್ಟಿದೆ 12,100, ಪಿ ಎಷ್ಟೈತಿ 10,000. ಇವಾಗ 12,100ರಲ್ಲಿ 10,000 ಕಳೀರಿ 2,100. ಆ ಒಬ್ಬ ವ್ಯಕ್ತಿ 2 ವರ್ಷ ಬಿಟ್ಟು 10,000 ರೂಪಾಯಿ ತಗೊಂಡಿರ್ತಾನಲ್ಲ, ಅದಕ್ಕ 2 ವರ್ಷಗಳು ಬಿಟ್ಟು ಅವ ಬಡ್ಡಿ ಎಷ್ಟು ಕಟ್ಟಬೇಕಂದ್ರೆ 2,100 ರೂಪಾಯಿ ಏನ್ ಮಾಡ್ಬೇಕು ಕಟ್ಟಬೇಕು. ತಿಳಿತಲ್ಲ. ಇಲ್ಲೇ ಸ್ವಲ್ಪ ನೀವೇನ್ ಮಾಡ್ಕೋರಿ, ನಾ ಮೊದಲಿಗೆ ಪ್ಲಸ್ ಹಾಕಿದ್ದೆ, ಇಲ್ಲೇ ಇಂಟು ಮಾಡ್ಕೊಂಡು ಸಾಲ್ವ್ ಮಾಡ್ರಿ. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ ವಿವಿಧ ಜನರು ಇಷ್ಟಪಡುವ ಬಣ್ಣಗಳನ್ನ ಈ ಕೆಳಗೆ ನೀಡಲಾಗಿದೆ. ಇಷ್ಟಪಡುವ ಅಂದ್ರೆ ಗೊತ್ತಲ್ಲ ನಿಮ್ ಭಾಷೆ ಒಳಗೆ ಫೇವ್ರೇಟ್ ಅಂತ ಏನ್ ಮಾಡ್ತೀರಿ ಬಳಸ್ತೀರಿ. ಯೂಸ್ವಲಿ ಗರ್ಲ್ಸ್ಗೆಲ್ಲ ಪಿಂಕ್ ಫೇವ್ರೇಟ್ ಕಲರ್ ಆಗಿರ್ತೈತಿ ಹೌದಾ. ಬಾಯ್ಸ್ಗೆಲ್ಲ ಬ್ಲೂ, ಹಿಂಗೆಲ್ಲ ಅವ್ರ ಟೇಸ್ಟಿನ ಪ್ರಕಾರ ಏನಾಗಿರ್ತೈತಿ ಫೇವ್ರೇಟ್ ಕಲರ್ಸ್ ಆಗಿರ್ತಾವು. ಇಲ್ಲಿ ಕೆಲವೊಂದಿಷ್ಟು ಜನ ಏನ್ ಮಾಡಿರ್ತಾರ ಇಷ್ಟಪಡುವಂತ ಬಣ್ಣಗಳನ್ನ ಏನ್ ಮಾಡಿರಿ ಇಲ್ಲಿ ಕೊಟ್ಟಾರ. ಇಲ್ಲಿ ಒಂದು ಪೈ ನಕ್ಷೆಯನ್ನ ನಾವೇನ್ ಮಾಡ್ಬೇಕು ರಚಿಸ್ಬೇಕು. ನೀಲಿ ಬಣ್ಣ
ನೀಲಿ ಬಣ್ಣವನ್ನ 18 ಜನ ಇಷ್ಟಪಡ್ತಾರ ನೋಡ್ರಿ. ಹಸಿರು ಬಣ್ಣವನ್ನ 9 ಜನ ಇಷ್ಟಪಡ್ತಾರ. ಕೆಂಪು ಬಣ್ಣವನ್ನ 6 ಜನ ಇಷ್ಟಪಡ್ತಾರ. ಹಳದಿ ಬಣ್ಣವನ್ನ 3 ಜನ ಇಷ್ಟಪಡ್ತಾರ. ಹೌದಾ? ಒಟ್ಟು ಎಷ್ಟು ಜನ ಅದಾರ? 36 ಜನ ಅದಾರ. ನೀವೆಲ್ಲ ನಿಮ್ಗೆ ಯಾವ್ದು ಫೇವ್ರೇಟ್ ಐತಿ ಫಸ್ಟಿಗೆ ಅದನ್ನ ಏನ್ ಮಾಡ್ರಿ, ಕಂಡಿಡಿರಿ. ಇದು ಎಕ್ಸಾಮ್ ಅಲ್ಲ, ಫೇವ್ರೇಟ್ ಗಿವ್ರೇಟ್ ಅನ್ನೋದು ಬೇಡ. ಸರಳವಾಗಿ ಪ್ರಶ್ನೆಗಳನ್ನ ಏನ್ ಮಾಡೋಣ, ಬಿಡ್ಸೋಣ. ನೋಡಿ ವಿದ್ಯಾರ್ಥಿಗಳೇ, ನೀಲಿ ಬಣ್ಣವನ್ನ ಇಷ್ಟಪಡುವಂತವ್ರು 18 ಜನ. ಎಷ್ಟು ಜನರಲ್ಲಿ? 36 ಜನರಲ್ಲಿ. 36 ಜನರಲ್ಲಿ 18 ಜನ ಏನ್ ಮಾಡ್ತಾರ? ನೀಲಿ ಬಣ್ಣವನ್ನ ಇಷ್ಟಪಡ್ತಾರ. ಪೈ ನಕ್ಷೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು. ಪೈ ನಕ್ಷೆ ವೃತ್ತ ಇರ್ತೈತಿ. ಇದ್ರದ್ದು ಕೋನಗಳ ಅಳತೆ ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಇದು 3 ಅಂಕದ ಪ್ರಶ್ನೆ. ನಿಮ್ಗೆ ಮೊದಲೆಲ್ಲ ಬಿಡಿಸಿದ್ದು 2 ಅಂಕದ ಪ್ರಶ್ನೆ, ಇದು 3 ಅಂಕದ ಪ್ರಶ್ನೆ ಆಗಿರ್ತೈತಿ. ಕೇರ್ಫುಲ್ ಆಗಿ ಏನ್ ಮಾಡ್ರಿ, ಸ್ವಲ್ಪ ಬಿಡಿಸ್ರಿ. ಒಂದು ಲೆಕ್ಕ ತಪ್ಪು ಮಾಡಿದ್ರಿ ಇಲ್ಲೇ ಅಂಕಗಳು ಏನಾಕವು? ಕಡಿಮೆ ಆಕವು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀಲಿ ಬಣ್ಣವನ್ನ ಎಷ್ಟು ಜನ ಇಷ್ಟಪಡ್ತಾರಪ್ಪ? 18 ಜನ. ಎಷ್ಟು ಜನರಲ್ಲಿ? 36 ಜನರಲ್ಲಿ. ಒಟ್ಟು ಕೋನದ ಅಳತೆ ಎಷ್ಟೈತಿ? 360 ಡಿಗ್ರಿ ಐತಿ. 36 ಒಂದ್ಲೆ 36 ಹತ್ಲೆ 8 ಹತ್ಲೆ 180 ಡಿಗ್ರಿ. ಹೌದಾ? ಇವಾಗ ನೀಲಿ ಆತು. ಹಸಿರು ಬಣ್ಣ, ಗ್ರೀನ್. ಹಸಿರು ಬಣ್ಣವನ್ನ ಇಷ್ಟಪಡೋರು 9 ಜನ. 9 ಡಿವೈಡೆಡ್ ಬೈ 36 ಇಂಟು 360 ಡಿಗ್ರಿ. ಹೌದಾ? ಸೇಮ್ 36 ಒಂದ್ಲೆ 36 ಹತ್ಲೆ 9 ಹತ್ಲೆ 90 ಡಿಗ್ರಿ. ನೆಕ್ಸ್ಟ್ ಕೆಂಪು. ಕೆಂಪು ಜನವನ್ನ 6 ಜನ ಇಷ್ಟಪಡ್ತಾರ. ಕೇವಲ 6 ಜನ. 6 ಡಿವೈಡೆಡ್ ಬೈ 36 ಇಂಟು 360. 36 ಒಂದ್ಲೆ 36 ಹತ್ಲೆ 6 ಹತ್ಲೆ 60. ಹಳದಿ ಎಲ್ಲೋ ಕಂಡಿಡೀನ್ರಿ. ಎಲ್ಲೋದು ಎಷ್ಟು ಐತಪ್ಪ? 3 ಜನ ಇಷ್ಟಪಡ್ತಾರ. 3 ಡಿವೈಡೆಡ್ ಬೈ 36 ಇಂಟು 360. ಹೌದಾ? 36 ಒಂದ್ಲೆ 36 ಹತ್ಲೆ 13ಲೆ 30. 30 ಡಿಗ್ರಿ ಏನಾಯ್ತು? ಹಳದಿ ಬಣ್ಣವನ್ನ ಇಷ್ಟಪಡಾರಾದ್ರು. ಇವಾಗ ಏನ್ ಮಾಡಿ, ಕೋನ್ ಮಾಪಕ ತಗೋರಿ, ಸ್ಕೇಲ್ ತಗೋರಿ, ಪೆನ್ಸಿಲ್ ತಗೋರಿ, ಒಂದು ಕೇಂದ್ರ ಬಿಂದುವನ್ನಾಗಿ ಇಟ್ಕೋರಿ. ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಒಂದು ವೃತ್ತ ರಚಿಸ್ರಿ. ನಂದು ವೃತ್ತ ನೀಟ್ ಬರತ್ತಿಲ್ಲ. ನೀವು ಏನ್ ಮಾಡ್ರಿ, ನೀಟಾಗಿ ಒಂದು ವೃತ್ತವನ್ನ ರಚಿಸ್ಕೋರಿ. ಹೌದಾ? ಕೇಂದ್ರ ಬಿಂದುವಿನ ಮೇಲೆ ತ್ರಿಜ್ಯ ಇಟ್ಟು ಏನ್ ಮಾಡ್ಬೇಕು, ಒಂದು ಎಷ್ಟು ಅಳತಿದ್ ಒಂದು ವೃತ್ತ ರಚಿಸ್ಕೋರಿ. ನೀಲಿ ಬಣ್ಣವನ್ನ ಇಷ್ಟಪಡಾರು 180 ಡಿಗ್ರಿ. 180 ಡಿಗ್ರಿ ಅಂದ್ರೆ 360 ಹಾಫ್. ಇದು ನೀಲಿ. ಇದನ್ನ ಏನ್ ಮಾಡ್ಕೊಂಡ್ಬಿಡುನ್ರಿ, ನೀಲಿ ಮಾಡ್ಕೊಂಡ್ರಿ. ಹೌದಾ? ನೀಲಿ ಆತು. ಹಸಿರು 90 ಡಿಗ್ರಿ. ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡ್ರಿ. ಇದೇನಾತು? 90 ಡಿಗ್ರಿ. ಹಸಿರು ಇಷ್ಟಪಡಾರಾದ್ರು. ಹೌದಾ? ಇದ್ರೊಳಗ 60 ಜನ ಏನ್ ಮಾಡ್ತಾರ? ಕೆಂಪು ಬಣ್ಣ. 30 ಜನ ಹಳದಿ ಬಣ್ಣ. ಇಲ್ಲಿನ ಕೋನ ಮಾಪಕ ಇಟ್ಕೊಂಡು ಇಲ್ಲೊಂದ್ 60 ಗುರ್ತಿಸ್ಕೊಂಡ್ಬಿಡ್ರಿ. ಇದು ಏನಾಯ್ತು? ಕೆಂಪು ಬಣ್ಣವನ್ನ ಇಷ್ಟಪಡಾರದು. ನೀವು ಕೋನ ಮಾಪಕ ಮತ್ತು ಕೈವಾರದ ಸಹಾಯದಿಂದ ಇದನ್ನ ರಚಿಸ್ರಿ. ನೆಕ್ಸ್ಟ್ ಇದನ್ನ ಇಷ್ಟಪಡೋರು ಹಳದಿ ಬಣ್ಣದವರು. ಈ ರೀತಿ ಗ್ರಾಫ್ ಹಾಕೋರಿ. ಟೋಟಲ್ ಇದು ಎಷ್ಟು ಬರ್ಬೇಕು? 360 ಡಿಗ್ರಿ ಬರ್ಬೇಕು. ತಿಳಿತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 27ನೇ ಪ್ರಶ್ನೆ ಅಲ್ಲ ಇದು. ಮುಂದಿನ ಪ್ರಶ್ನೆ ಗ್ರಾಫ್ ಇದೆ. 40 ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆವರ್ತನ ವಿತರಣಾ ಪಟ್ಟಿಯನ್ನ ನೀಡೈತಿ. ಇಲ್ಲೊಂದು 40 ವಿದ್ಯಾರ್ಥಿಗಳು ಒಂದು ಗಣಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ಪಡ್ಕೊಂಡಾರ ಅದನ್ನ ಆವರ್ತನ ವಿತರಣಾ ಪಟ್ಟಿಯಲ್ಲಿ ಏನ್ ಮಾಡಿದೆ, ಇಲ್ಲಿ ಕೊಟ್ಟಿದೆ. ಈ ದತ್ತಾಂಶಗಳಿಗೆ ಹಿಸ್ಟೋಗ್ರಾಮ್, ಊತಕ ನಕ್ಷೆಯನ್ನ ನಾವೇನ್ ಮಾಡ್ಬೇಕು? ಹಾಕ್ಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಊತಕ ನಕ್ಷೆಯನ್ನ ಹೆಂಗ್ ಹಾಕ್ಬೇಕು ಅಂದ್ರ ವರ್ಗಾಂತರ ಕೊಟ್ಟಾರ. ಹೌದಾ? ಬಹಳ ಈಸಿ ಐತಿ. ನೀವು ಇಲ್ಲಿನೂ ಕೂಡ ಎಕ್ಸ್ ಅಕ್ಷ ಮತ್ತ ನಾ ರಫ್ ಆಗಿ ಹಾಕ್ತೀನಿಪಾ, ನೀವು ನೀಟಾಗಿ ಹಾಕೋರಿ. ಹಿಂಗ ಒಂದ್ ಎಕ್ಸ್ ಅಕ್ಷ, ಹಿಂಗ ಇದು ಎಕ್ಸ್ ಅಕ್ಷ, ಇದು ವಾಯ್ ಅಕ್ಷ ಅಂತ ಕನ್ಸಿಡರ್ ಮಾಡ್ಕೋರಿ. ಇಲ್ಲಿ 0 ಅಂತ ಕೊಡ್ರಿ. ಹೌದಾ? ಇಲ್ಲಿ ಸ್ಕೇಲ್ ಏನಾಗುತ್ತಂದ್ರ, ನಾ ಸ್ಕೇಲ್ ಬರ್ತೇನೆ ನೋಡ್ರಿ.
ಎಕ್ಸ್ ಎಕ್ಸಸ್ ಏನಾಗುತ್ತಂದ್ರ 1 ಸೆಂಟಿಮೀಟರ್ ಈಕ್ವಲ್ ಟು 10 ಯೂನಿಟ್ಸ್. ಅದೇ ರೀತಿ ವಾಯ್ ಎಕ್ಸಸ್ ಕೂಡ ಅಂದ್ರೆ ವಾಯ್ ಅಕ್ಷ 1 ಸೆಂಟಿಮೀಟರ್ ಈಕ್ವಲ್ ಟು ಇದು 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್. ಎಕ್ಸ್ ಎಕ್ಸಸ್ ಕೂಡ 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್. ಇಲ್ಲಿ ಏನಂದ್ರೆ 10 ಮೇ ಬಿ ಇದು 10 ತಗೋರಿ. ಯಾಕಂದ್ರೆ ಇಲ್ಲಿ ನೋಡ್ರಿ 0 to 10, 10 to 20, 20 to 30 ಐತಿ. ಡಿಫ್ರೆನ್ಸ್ ಎಷ್ಟೈತಪ್ಪ 10 ಐತಿ. ಹೌದಾ? ಇಲ್ಲಿ ನೋಡಿ ಆವರ್ತನ ವರ್ಗಾಂತರ. ಇಲ್ಲಿ ಎಕ್ಸ್ ಎಕ್ಸಸ್ ಒಳಗೆ ಏನ್ ಮಾಡ್ಕೊಂಡ್ರಿ ನಾವು ವರ್ಗಾಂತರ ಹಾಕೋಣ. 0 to ಇಲ್ಲಿ 10 ಹಾಕೋಣ್ರಿ. ಇಲ್ಲಿ 20, 30, 40 ದೆನ್ 50. ಹೌದಾ? ಆವರ್ತನ ನೋಡ್ರಿ 7, 9, 8, 10, 6. ಹೈಯೆಸ್ಟ್ ನಂಬರ್ ಏನೈತಿ 10 ಐತಿ. ನಾವು 1ರಿಂದ ತಗೊಳ್ರಿ. 1, 2, 3, 4, 5, 6, 7, 8, 9, 10. ಸ್ಕೇಲ್ ಅನ್ನು ತಗೊಂಡು ಹಾಕೋರಿ, ನೀಟಾಗಿ ಬರ್ತೈತಿ. ನಾ ಹಾಗೆ ರಫ್ ಡಯಾಗ್ರಾಮ್ ಅಂತ ನಿಮ್ಗೆ ಫಸ್ಟಿಗೆ ಹೇಳೇನಿ. 0 to 10 ಎಷ್ಟೈತಿ 7 ಐತಿ. ಇಲ್ಲಿಂತ್ರ ಇಲ್ಲಿಗೆ ಸ್ಕೇಲ್ ನೀಟಾಗಿ ಹಾಕೋರ್ಪ. ನಾ ವಿತೌಟ್ ಸ್ಕೇಲ್ ಹಾಕತ್ತೇನಲ್ಲ ಈ ರೀತಿ ಆಗತೈತಿ. 0 to 10. 10ರಿಂದ 20 ಎಷ್ಟೈತಿ 9 ಐತಿ. ಇಲ್ಲಿಂತ್ರ ಇಲ್ಲಿಗೆ. ಹೌದಾ? ಇವಾಗ ಏನ್ ಮಾಡ್ಕೋರಿ, ಇದನ್ನ ಆಡ್ ಮಾಡ್ಕೋರಿ ಇಷ್ಟು. ನೆಕ್ಸ್ಟ್ 20ರಿಂದ 30 8 ಐತಿ. ಇಲ್ಲಿಂತ್ರ ಇಲ್ಲಿಗೆ. ಹೌದಾ? ನೆಕ್ಸ್ಟ್ 30ರಿಂದ 40 ಎಷ್ಟೈತಿ 10 ಐತಿ. ಇಲ್ಲಿಂತ್ರ ಈ ಭಾಗದಿಂದ ಈ ಭಾಗಕ್ಕೆ ಸರಿ ಎಷ್ಟಕ್ಕೂ ಓಕೆ. ನೆಕ್ಸ್ಟ್ 40ರಿಂದ 50 ಎಷ್ಟೈತಪ್ಪ 6 ಐತಿ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿಂತ್ರ 6 ಇಷ್ಟಾಯ್ತು. ಇದು ಒಂದು ಊತಕ ನಕ್ಷೆ. ನೀಟಾಗಿಲ್ಲ, ಸರಿನೂ ಆಗಿಲ್ಲದು. ನೀವೇನ್ ಮಾಡ್ರಿ, ಸ್ಕೇಲ್ ಅನ್ನ ಬಳಸಿ ನೀಟಾಗಿ ಹಾಕೋರಿ. ಏನಾರ ಡೌಟ್ಸ್ ಇದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಮೇಡಮ್ ಎಷ್ಟು ಚಂದ ಹಾಕ್ಯಾರ, ನಾನು ಹಂಗ ಹಾಕ್ತೇನೆ ಅಂತ ಫಾಲೋ ಅಪ್ ಮಾಡಬೇಡ್ರಿ. ಯಾಕಂದ್ರೆ ಅದು ನೀಟ್ ಆಗಿಲ್ಲ. ಸ್ಕೇಲ್ ಅನ್ನ ಏನ್ ಮಾಡಿಲ್ಲ, ಯೂಸ್ ಮಾಡಿಲ್ಲ. ನೀವು ಸ್ಕೇಲ್ ಅನ್ನ ಯೂಸ್ ಮಾಡಿ ನೀಟಾಗಿ ಏನ್ ಮಾಡ್ರಿ, ಗ್ರಾಫ್ ಅನ್ನ ಹಾಕ್ರಿ. ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಎ ಯ ವಯಸ್ಸು ಬಿ ಯ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷಗಳು ಹೆಚ್ಚಾಗಿದೆ. ಎ ಯ ಈಗಿನ ವಯಸ್ಸು 44 ವರ್ಷಗಳಾದ್ರೆ ಬಿ ಯ ಈಗಿನ ವಯಸ್ಸು ಕಂಡುಹಿಡಿಯಿರಿ. ಇದು 4 ಅಂಕದ ಪ್ರಶ್ನೆ. ಎಷ್ಟು ಅಂಕದ ಪ್ರಶ್ನೆ ಅಂತ ಮೊದಲಿಗೆ ನೀವ್ ಏನ್ ಮಾಡ್ಕೊಂಡು ತಿಳ್ಕೊಂಡ ಏನ್ ಮಾಡ್ಬೇಕು, ಬರಿಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಎ ಯ ವಯಸ್ಸು ಬಿ ಯ ವಯಸ್ಸಿನ 3ರಷ್ಟಕ್ಕಿಂತ 5 ವರ್ಷಗಳು ಏನಾಗೈತಿ, ಹೆಚ್ಚಿಗೆ ಆಗೈತಿ. ಹಾಗಿದ್ರೆ ನಾವಿಲ್ಲಿ ಎ ಈಸ್ ಈಕ್ವಲ್ ಟು, ಹೌದಾ, 3b + 5. ಯಾಕ, ಬಿ ಯ ವಯಸ್ಸು 3ರಷ್ಟು ಐತಿ 3b, ಮತ್ 5 ವರ್ಷ ಏನಾಗೈತಂತ ಹೆಚ್ಚಿಗೆ ಆಗೈತಿ +5. ಎ ಈಸ್ ಈಕ್ವಲ್ ಟು 3b + 5. ಆದ್ರ ವಯಸ್ಸು ಎಷ್ಟಾಗುತ್ತಂತ 44 ವರ್ಷ ಆಗುತ್ತಂತ. 44 ಈಸ್ ಈಕ್ವಲ್ ಟು 3b + 5. ಇಲ್ಲಿ ನೋಡಿ 44 + 5 ಈ ಕಡೆ ಬಂದ್ರೆ -5 ಈಸ್ ಈಕ್ವಲ್ ಟು 3b. 44ರಾಗ 5 ಹೋದ್ರ 39 ಈಸ್ ಈಕ್ವಲ್ ಟು 3b. ಈಗ 3ಕ್ಕೆ ಬಿ ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತಾ, ಭಾಗಿಸುತ್ತ. 39/3 ಈಸ್ ಈಕ್ವಲ್ ಟು ಬಿ. 3 1 3 13. ಬಿ ಯ ವಯಸ್ಸು ಎಷ್ಟಾತ, 13 ಸಿಕ್ತು. ತಿಳಿತಾ? ಯಾವ ರೀತಿ ಕಂಡುಹಿಡ್ಬೇಕು. ಈಗಿನ ಬಿ ಯ ವಯಸ್ಸು ಎಷ್ಟು ವರ್ಷ, 13 ವರ್ಷ. ಅವ್ರ ಕ್ವಶನ್, ಇನ್ನೊಂದು ಕ್ವಶನ್ ನೋಡ್ರಿ. 44 × x⁴ - 5x³ - 24x². ಹೌದಾ? ಇನ್ನು 11x x - 8 11s × x - 8 ಇಂದ ನಾವೇನ್ ಮಾಡ್ಬೇಕಂತ, ಗುಣಿಸ್ಬೇಕಂತ. ಇದನ್ನ ದೀರ್ಘ ಭಾಗಾಕಾರ ವಿಧಾನದಿಂದನೂ ಕೂಡ ನಾವೇನ್ ಮಾಡ್ಬೋದು, ಗುಣಿಸ್ಬೋದು. ಹಾಗೇನೆ
ಭಾಗಿಸ್ಬೋದು ನೋಡಿ. 44 ಇಂಟು ಎಕ್ಸ್ ರೇಸ್ ಟು 4 ಮೈನಸ್ 5x ಕ್ಯೂಬ್ ಮೈನಸ್ 24x ಸ್ಕ್ವೇರ್ ಡಿವೈಡೆಡ್ ಬೈ 11x x ಮೈನಸ್ 8. ಓಕೆ, ಕ್ವಶನ್ ಬರ್ಕೊಂಡೆ. ನೆಕ್ಸ್ಟ್ ನೋಡ್ರಿ 44. ಇಲ್ಲಿ ನೋಡಿ ವಿದ್ಯಾರ್ಥಿಗಳ, ಇದರಲ್ಲಿ ನಮಗೆ ಕಾಮನ್ ಅನ್ನುವಂಥದ್ದು ಒಂದು ಶಬ್ದ ಐತಿ. ಅದು ಏನಂದ್ರ ಎಕ್ಸ್ ಸ್ಕ್ವೇರ್. ಇಲ್ಲಿ ಎಕ್ಸ್ ರೇಸ್ ಟು 4 ಐತಿ, ಎಕ್ಸ್ ಕ್ಯೂಬ್ ಐತಿ, ಎಕ್ಸ್ ಸ್ಕ್ವೇರ್ ಐತಿ. ಹಾಗಾಗಿ ನಾವು ಎಕ್ಸ್ ಸ್ಕ್ವೇರ್ ಅನ್ನ ಕಾಮನ್ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ರೇಸ್ ಟು 4 ಮೈನಸ್ 5x ಮೈನಸ್ 24 ಡಿವೈಡೆಡ್ ಬೈ 11x x ಮೈನಸ್ 8. 11 ಅಂದ್ಲೆ 11 ನಕಲೆ ಈ ಒಂದ್ ಎಕ್ಸ್ ನಾಗ ಇನ್ನೊಂದ್ ಎಕ್ಸ್ ಹೋಗ್ಬಿಡ್ತೈತಿ. ಉಳಿತೇನಿಲ್ಲ ನಮಗ್ ಬರೀ ಎಕ್ಸ್. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 24 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8. ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ವಿದ್ಯಾರ್ಥಿಗಳೇ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 24 ಇದನ್ನ ಒಡ್ಕೋಬೇಕು. ಯಾವುದೇ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 24 ಬರ್ಬೇಕು, ಕೂಡಿಸಿದ್ರೆ ಕಳೆದ್ರೆ 5 ಬರ್ಬೇಕು. ಹೌದಾ? 8 ಮೂರ್ಲೆ 24 ನೋಡ್ರಿ. 8 ಮೂರ್ಲೆ 24, 8ರಲ್ಲಿ 3 ಹೋದ್ರ 5. ಇಲ್ಲಿ ನೋಡಿ 8 ಮೂರ್ಲೆ 24, 8ರಲ್ಲಿ 3 ಹೋದ್ರೆ 5. ಇವಾಗ ಏನ್ ಮಾಡ್ಬೇಕು ನಾನು? ಎಕ್ಸ್ ಸ್ಕ್ವೇರ್ ಮೈನಸ್, ಹೌದಾ, ಆನ್ಸರ್ ಏನ್ ಬರ್ಬೇಕು ನನ್ಗಲ್ಲಿ? 5x ಬರ್ಬೇಕು. ಆನ್ಸರ್ ಏನ್ ಬರ್ಬೇಕು? 5x ಬರ್ಬೇಕು. ಆ 5x ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕು? 8x ಒಳಗ 3x ಅನ್ನ ಕಳಿಬೇಕು. ಹೌದಾ? ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 3x ಇಸ್ ಈಕ್ವಲ್ ಟು 24. ಸಾರಿ, ಮೈನಸ್ 24. ಹೌದಾ? ಇದು ಒಂದು ಗುಂಪು ಮಾಡ್ಕೊಳ್ಳೋಣ, ಇದೊಂದು ಗುಂಪು ಮಾಡ್ಕೊಳ್ಳೋಣ. ಇದರಲ್ಲಿ ಕಾಮನ್ ಏನ್ ಸಿಗುತ್ತೆ ನಮ್ಗೆ? ಎಕ್ಸ್ ಸಿಗುತ್ತಾ? ಎಕ್ಸ್ ಎಕ್ಸ್ ಮೈನಸ್ 8. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 8 ಇಂಟು ಎಕ್ಸ್ 8x. ಇಲ್ಲಿ ನೋಡಿ ಇದ್ರೊಳಗೆ ಏನ್ ಕಾಮನ್ ಸಿಗುತ್ತಪ್ಪ ನಮ್ಗ? ಪ್ಲಸ್ 3. ಪ್ಲಸ್ 3 ಅನ್ನ ಕಾಮನ್ ತಗೊಂಡ್ರೆ ಅಂದ್ರೆ ಎಕ್ಸ್ ಮೈನಸ್ 8 ಆಗುತ್ತಾ? ಹೌದಪ್ಪ? 3 ಇಂಟು ಎಕ್ಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 8 ಮೂರ್ಲಿ 24. ಇಲ್ಲಿನೂ ಕೂಡ ಎಕ್ಸ್ ಮೈನಸ್ 8 ಎಕ್ಸ್ ಮೈನಸ್ 8 ಎರಡು ಕೂಡ ಕಾಮನ್ ತಗೋರಿ, ಎಕ್ಸ್ ಮೈನಸ್ 8. ಇವಾಗ ಇಲ್ಲಿ ಏನ್ ಉಳಿತು ನಮ್ಗ? ಎಕ್ಸ್ ಪ್ಲಸ್ 3. ಇದನ್ನ ಇಲ್ಲಿ ಅಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಇಂಟು ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8. ಹೌದಾ? ಈ ಎಕ್ಸ್ ಮೈನಸ್ 8 ಈ ಎಕ್ಸ್ ಮೈನಸ್ 8 ಕ್ಯಾನ್ಸಲ್ ಆಯ್ತು. ಉಳಿತೇನೆ ನಮ್ಗಿಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 3 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ 3x. ತಿಳಿತಾ? ಬಹಳನೇ ಏನೈತಿ ಸರಳವಾಗಿದವು. ಪ್ರಾಕ್ಟೀಸ್ ಮಾಡ್ರಿ. ಆ ಗ್ರಾಫ್ ಅನ್ನ ನಾ ನೀಟಾಗಿ ಹಾಕಿಲ್ಲ, ನೀವು ನೀಟಾಗಿ ಗ್ರಾಫ್ ಅನ್ನ ಹಾಕ್ರಿ, ಸ್ಕೇಲ್ ಅನ್ನ ಯೂಸ್ ಮಾಡ್ರಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ನನ್ನ ಆದಷ್ಟು ಬೇಗ ನಿಮ್ಮ ಕಮೆಂಟ್ಸ್ಗೆ ಆನ್ಸರ್ ಅನ್ನ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೇನೆ. ತಿಳಿತಲ್ವಾ?